ಆ ವ್ಯಕ್ತಿ ಹೇಳ್ತಾನೆ, ಪತ್ರಿಕೆಯಲ್ಲಿ ಬಂದಿರೋದು ಇದು 2010 ಶನಿವಾರ 13 ಫೆಬ್ರವರಿ 2010 ಬಂದಿರ್ತಕ್ಕಂಥದ್ದು. ಹೇಳ್ತಾನೆ ಪಾಪ ರೈತರಿಗೆ, ಆ ಹೆಣ್ಮಗಳಿಗೆ, ಏಯ್ ಅಲ್ಲಿ ಟಾಯ್ಲೆಟ್ ಕಟ್ತಾನೆ, ಅದನ್ನು ಕೇಳೋಕೆ ನೀನು ಯಾರು? ನೈಸ್ ರಸ್ತೆಯಿಂದಾಗಿ ಭೂಮಿ ಕಳೆದುಕೊಂಡವರ ಗೋಳು. ಅವ್ರು ಹೇಳ್ತಕ್ಕಂಥ ಒತ್ತಡ ಥರದ ಮಾತುಗಳು ಹೇಗಾಗಿದೆ ನೀವೇ ಬರೆದಿದ್ದೀರಿ. ಕೇಣಿ ರಸ್ತೆಯಂಚಲ್ಲಿ ಸತ್ಯ ನೈಸ ಆದವರ ಕರುಳು ಹಿಂಡುವ ಕತೆ. ಇದು 2010ರಲ್ಲಿ ನೀವುಗಳು ಬರೆದಿದ್ದೀರಿ ಮಾಧ್ಯಮದ ಸ್ನೇಹಿತರು. ಇದು 2002ರಿಂದ ಪ್ರಾರಂಭ ಆಯಿತು. ಕಾರಣ, ದೇವೇಗೌಡರು ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಂತರು, ಬೈ ಎಲೆಕ್ಷನ್ಗೆ. ಆಗ ರೈತರುಗಳು ಬಂದು ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನು, ಯಾವ್ಯಾವ ರೀತಿ ರೈತರನ್ನ ಒಕ್ಕಲೆಬ್ಸಿದ್ದಾರೆ, ಬೀದಿಗೆ ತಂದಿದ್ದಾರೆ ಒಂದು ನೈಸ್ನ ರಸ್ತೆ ಹೆಸರಿನಲ್ಲಿ, ಇದು ಎಲ್ಲವನ್ನು ಪ್ರಸ್ತಾಪ ಮಾಡಿದ್ರು. ಆಗ ದೇವೇಗೌಡರು 2002ನೇ ಇಸ್ವಿಯಿಂದ ಬಹುಶಃ 2018, 19, 20ರಲ್ಲೂ ಸಹ ಆ ರೈತರ ಪರವಾಗಿ ಧ್ವನಿ ಎತ್ತಿದರು. ಅದಕ್ಕೆ ಆ ಕಂಪನಿ ಈ ದೇಶದ ಸಂವಿಧಾನದ ವ್ಯವಸ್ಥೆಗಳನ್ನು ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನು ಇಟ್ಟು ಪ್ರಾರಂಭಿಕ ಹಂತದಲ್ಲಿ ಹಲವಾರು ರೀತಿಯಲ್ಲಿ ದಾಖಲೆಗಳು ಅಂತೇಳಿ ತೀರ್ಪುಗಳನ್ನು ಪಡ್ಕೊಂಡ್ಬಿಟ್ಟಿದ್ರು. ಒಂದು ಬಾರಿ ಕೊನೆಗೆ ಅಂತಿಮವಾಗಿ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಅದು ಏಕಾಂಗಿ ಹೋರಾಟ. ಜನತಾದಳದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ನಾವು ರಾಜಿಗೆ ಒಳಗಾಗಿರಲಿಲ್ಲ. ಈ ಪಕ್ಷ, ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಿರಂತರವಾಗಿ ನಾವು ಹೋರಾಟ ಮಾಡೋದು. ಅದಕ್ಕೆ ದೇವೇಗೌಡರು ಪಡೆದಂಥ ಪ್ರತಿಫಲ, ಒಬ್ಬ ಮಾಜಿ ಪ್ರಧಾನಮಂತ್ರಿ 3 ಕೋಟಿ ದುಡ್ಡನ್ನು ಕಟ್ಟಬೇಕು, ಆ ಒಂದು ಕಂಪ್ನಿಯ ಯೋಜನೆಗೆ ಅಡ್ಡ ಮಾಡ್ತಾ ಇದ್ದಾರೆ ಅಂತೇಳಿ 3 ಕೋಟಿ ಕಟ್ಟಬೇಕು ಅಂತಕ್ಕಂಥ ಒಂದು ಹೊರೆ ಅವ್ರ ಮೇಲೆ ಹಾಕಿದ್ರು. ಇದು ಈ ರಾಜ್ಯ ಯಾವ ರೀತಿ ನಡ್ಕೊಂಬಂದಿದೆ ಅನ್ನೋದಕ್ಕೆ ಇದು ಹಿಂದೆ ಇರತಕ್ಕಂಥ ಒಂದು ಹಿನ್ನೆಲೆ. ಈಗ ಇಲ್ಲಿ ಜಡ್ಜ್ಮೆಂಟ್ ಈಗ ಬಂತಲ್ಲ ನೋಡಿ, ಈಗ 151 ಭಾಗ ಯಾವೊಂದು 2005ರಲ್ಲಿ 2006ರಲ್ಲಿ ಕೆಲವು ತೀರ್ಪುಗಳು ಸುಪ್ರೀಂ ಕೋರ್ಟ್ನಲ್ಲಿ ಏನು ಬಂತು ಅದನ್ನೇ ಇಟ್ಕೊಂಡು ಈ ವ್ಯಕ್ತಿ ಯಾವೊಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಮಾಡಿದರು 1997, 98ರಲ್ಲಿ. ಅದನ್ನು ಹಲವಾರು ರೀತಿಯಲ್ಲಿ 2002ರಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದು. ನಾನು ಆ ಸರ್ಕಾರಗಳು ಏನೇನು ಮಾಡಿದ್ದಾರೆ ಅದೆಲ್ಲ ನೀವು ಹೇಳಲಿಕ್ಕೆ ಹೋಗೋದಿಲ್ಲ, ಇದೆಲ್ಲ ಈಗ ಒಂದು ಕಡೆ ಇರಲಿ. ಅಂತಿಮವಾಗಿ ತೀರ್ಪು ಕೊಟ್ಟಿದ್ದು ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಆಧಾರದಲ್ಲಿ ಕೆಲಸ ಮಾಡುವಂತ ಹೇಳಿ. ಹಲವಾರು ಕಂಡೀಷನ್ಗಳು ಇತ್ತು. ಯಾವ ಕಂಡೀಷನ್ಗಳನ್ನು ಅವರು ಜಾರಿಗೆ ತರಲೇ ಇಲ್ಲ. ಇಲ್ಲಿ ಅಂತಿಮವಾಗಿ ಈ ಕೇಸ್ ಆಗಿರೋದು ಒಂದು ಸಿಂಗಲ್ ಜಡ್ಜ್ ಬೆಂಚಲ್ಲಿ ಒಂದು ತೀರ್ಪು ಕೊಡ್ತಾರೆ. ಅದನ್ನು ಮತ್ತೆ ಇವರು ಡಬಲ್ ಬೆಂಚ್ ಮುಂದೆ ತಗೊಂಡೋದ್ರು. ಸಿಂಗಲ್ ಬೆಂಚ್ನ ಜಡ್ಜ್ ಕೊಟ್ಟಂಥ ಒಂದು ತೀರ್ಪಿನ ಆಧಾರದ ಮೇಲೆ. ಆಗ ಈ ಡಬಲ್ ಬೆಂಚ್ನಲ್ಲಿ ಈಗೇನು ತೀರ್ಪು ಕೊಟ್ಟಿದ್ದಾರೆ 28ನೇ ತಾರೀಕು ಜುಲೈ ತಿಂಗಳಿನಲ್ಲಿ, ಈ ಕಂಪನಿಯ ಹಗಲು ದರೋಡೆ, ಈ ಕಂಪನಿಯ ಜೊತೆಯಲ್ಲಿ ಸರ್ಕಾರ ಯಾತಕ ಮೌನಿಗೆ ಶರಣಾಗಿದ್ದಾರೆ ಹೇಳ್ತಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ಕೋರ್ಟ್ನಲ್ಲಿ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳಿ ಈ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ. ಈ ಒಂದು ಯೋಜನೆಯ ಹೆಸರಿನಲ್ಲಿ 20,000 ಎಕರೆಯ ಲ್ಯಾಂಡ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ ಇದನ್ನು ಹೇಳ್ತಾರೆ. ಈ ಒಂದು ವ್ಯಕ್ತಿ ಯಾವ ಟೋಲನ್ನು ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸ್ ಇತ್ತು, ಅದು ಯಾವುದನ್ನು ಇಂಪ್ಲಿಮೆಂಟ್ ಮಾಡಿದೆ, ಕೊಟ್ಟಂಥ ಕಂಡೀಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ.
ಇವತ್ತು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದು ಸಹ ಇಲ್ಲೀಗಲ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ತೀರ್ಪಿನಲ್ಲಿ. ಇಷ್ಟೆಲ್ಲ ಇದ್ದರೂ ಸರ್ಕಾರ ಇಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.